ಪೇಷನ್ಸ್ ಟ್ರೇಡರ್ಸ್ ವೇಟ್ ಕನ್ನಡದಲ್ಲಿ ಈಗಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ಮಾರ್ಕೆಟ್ ಏನಾಯಿತು ಅಂದರೆ ಒಂದು ಅಪ್ ಸೈಡ್ ಮೂಮೆಂಟ್ನ ತಗೊಂಡು ಅಲ್ಲಿಂದ ಒಂದು ಡೌನ್ ಸೈಡ್ ಮೂಮೆಂಟ್ನ ತಗೊಂಡು ಅಲ್ಲಿಂದ ಕಾಲ್ ಸೈಡ್ಗೆ ಪರ್ಫೆಕ್ಟು ಕಾಲ್ ಸೈಡ್ ಮೂಮೆಂಟ್ನ ತಗೊಂಡಿದೆ. ಕನ್ಫರ್ಮ್ ಕಾಲು ಆಗಿ ಮೇಲಕ್ಕೆ ಹೋಗ್ತಾ ಇದೆ. ಇವತ್ತು ಒಂದು ಸೈಡ್ ಮಾರ್ಕೆಟ್ ಆಗಿದೆ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಚಾರ್ಟಲ್ಲಿ ಕಾಣ್ತಾ ಇದೆ. ಒಂದು ಅಪ್ ಸೈಡ್ ಮೂಮೆಂಟ್ನ ತಗೊಂಡು ಅಲ್ಲಿಂದ ಡೌನ್ ಸೈಡ್ ಬಂದಾಗ 25,720 ಮೇಲಕ್ಕೆ ಹೋಗಿ ಒಂದು ಕನ್ಫರ್ಮ್ ಆಗಿ ನೋಡ್ತಾ ಇರ್ವಿ. ಒಂದು ಡೌನ್ ಸೈಡ್ ಒಂದೇ ಸಲ ಮಾರ್ಕೆಟ್ ಕೆಳಗೆ ಬಿದ್ದಾಗ ಒಂದು ಅಪ್ ಸೈಡ್ನಾಗೆ ಒಂದು ರೆಡ್ ಕ್ಯಾಂಡಲ್ಲು ಮೂವ್ ಆಗಿದೆ. ಮತ್ತೆ ಅದಕ್ಕೆ ಕನ್ಫರ್ಮ್ ಆಗಿ ಕಾಲ್ ಸೈಡ್ ಮೂಮೆಂಟ್ಗೆ ಒಂದು ಗ್ರೀನ್ ಕಲರು ಕ್ಯಾಂಡಲ್ ಬಂದಿದೆ. ಬಟ್ ಆದರೆ ಕನ್ಫರ್ಮೇಷನ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಯಾಕಂದರೆ ಕಾಲ್ ಸೈಡ್ ಮೂಮೆಂಟ್ಗೆ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಬಟ್ ಆದರೆ ಅದರ ಪಕ್ಕದಲ್ಲೇ ನೋಡ್ತಾ ಇರ್ಬೋದು ಎರಡು ರೆಡ್ ಕ್ಯಾಂಡಲ್ಲು ಶೋ ಆಗಿದೆ. ಇವೆರಡು ರೆಡ್ ಕ್ಯಾಂಡಲ್ಲು ಗ್ರೀನ್ ಕ್ಯಾಂಡಲ್ನ ಕ್ಲೋಸ್ ಮಾಡಿದೆ. ಬಟ್ ಆದರೆ ಅಲ್ಲಿಂದ ಕೆಳಗಡೆ ಪೂರ್ತಿಯಾಗಿ ಕ್ಲೋಸ್ ಮಾಡಿಲ್ಲ. ನೋಡಿ, ಇವೆರಡೂ ಕೂಡ ಪೂರ್ತಿಯಾಗಿ ಕ್ಲೋಸ್ ಮಾಡಿದರೆ ಡೌನ್ ಸೈಡ್ ಮೂಮೆಂಟ್ ಆಗುತ್ತೆ ಅಂತ ಸ್ವಲ್ಪ ಹೋಪ್ ಇತ್ತು. ಅಲ್ಲಿಗೆ ನಮ್ಮ ಕಾಲ್ ಸೈಡ್ ಎಂಟ್ರಿ ಸಿಗ್ತಾ ಇರಲಿಲ್ಲ. ಬಟ್ ನೋಡಿ, ಗ್ರೀನ್ ಕ್ಯಾಂಡಲ್ಲು ಎರಡು ರೆಡ್ ಕ್ಯಾಂಡಲ್ನ ಕ್ಲೋಸ್ ಮಾಡಿಕೊಂಡು ಅಪ್ ಸೈಡ್ಗೆ ಮೂಮೆಂಟ್ ತಗೊಂಡಿದೆ. ಇಲ್ಲಿ ಕನ್ಫರ್ಮ್ ಆಗಿ ನಮಗೆ ಕಾಲ್ ಸೈಡ್ಗೆ ಎಂಟ್ರಿ ಸಿಗುತ್ತೆ. ಇಲ್ಲಿಂದ ನಾವು ಒಂದು ಅಪ್ ಸೈಡ್ ಮೂಮೆಂಟ್ನ ಕಾಲ್ನ ಮಾಡ್ಬೋದಿತ್ತು. ಇದೇ ರೀತಿ ಮಾರ್ಕೆಟಲ್ಲಿ ಸುಮಾರು ಟೈಮ್ಸಲ್ಲಿ ಕ್ಯಾಂಡಲ್ಗಳು ಬರ್ತಾ ಇರುತ್ತೆ. ಈ ಥರ ಕ್ಲೋಸಿಂಗ್ ಆದರೆ ಎರಡು ರೆಡ್ ಕ್ಯಾಂಡಲ್ನ ಒಂದು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಮಾಡಿದ್ರೆ ಅಲ್ಲಿಂದ ನಿಮಗೆ ಕಾಲ್ ಸೈಡ್ಗೆ ಎಂಟ್ರಿ ಸಿಗುತ್ತೆ. ಅದೇ ರೀತಿ ನೀವು ಕಾಲ್ ಸೈಡ್ಗೆ ಒಂದು ಪ್ಲಾನ್ನ ಮಾಡ್ಬೋದಾಯಿತು. ನೆಕ್ಸ್ಟ್ ಎಂಟ್ರಿನ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಎಂಟ್ರಿ ಬಂದು ಇಲ್ಲಿ ನೋಡಿ 25,835 ನೋಡಿ. ಇವೆರಡು ಒಂದು ಫಸ್ಟಾಗಿ ಗ್ರೀನ್ ಕ್ಯಾಂಡಲ್ ಅಪ್ ಸೈಡ್ ಮೂಮೆಂಟಲ್ಲೇ ಹೋಗಿದೆ. ಬಟ್ ಆದರೆ ಇಲ್ಲಿ ನೋಡಿ ನಮ್ಮದು ಟಾರ್ಗೆಟು ಮೊದಲೇ ಹಾಕ್ಕೊಂಡಿದ್ದೆ ನಾನು. ಇಲ್ಲಿಂದ ಹೋಗಿ ರಿಜೆಕ್ಷನ್ ಆಗುತ್ತೆ ಅಂತ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಎಜುಕೇಷನ್ ಪರ್ಪಸ್ಗೋಸ್ಕರ ಈ ಚಾನಲ್ನ ಸ್ಟಾರ್ಟ್ ಮಾಡಿರೋದು. ಇಲ್ಲಿ ನೋಡಿ, ಈ ಸರ್ಕಲ್ ಒಳಗಡೆ ನೋಡ್ತಾ ಇರ್ಬೋದು ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಶೋ ಆಗಿದೆ. ಮತ್ತು ಅದೇ ರೀತಿ ಇದು ಕನ್ಫರ್ಮ್ ರಿಜೆಕ್ಷನ್ ಕ್ಯಾಂಡಲ್ಲು. ಅದೇ ರೀತಿ ಕೂಡ ಒಂದು ಗ್ರೀನ್ ಕ್ಯಾಂಡಲ್ ಶೋ ಆಗಿದೆ. ಅದು ಪುಟ್ ಸೈಡ್ಗೆ ಶೋ ಆಗಿದೆ. ಇನ್ನೊಂದು ಇವೆರಡು ಪುಟ್ ಸೈಡ್ ಮೂಮೆಂಟ್ ತಗೊಂಡ್ರೆ ಕನ್ಫರ್ಮ್ ಆಗಿ ನಮಗೆ ಪುಟ್ ಸೈಡ್ಗೆ ಎಂಟ್ರಿ ಸಿಕ್ಕಿರೋದು ಮೂರನೇ ಕ್ಯಾಂಡಲಲ್ಲಿ ನೋಡಿ. ಅದು ಪಕ್ಕ ಪರ್ಫೆಕ್ಟು ಪುಟ್ ಸೈಡ್ಗೆ ಕ್ಯಾಂಡಲ್ನ ತಗೊಂಡು ಶೋ ಆಗಿದೆ. ಅದರಿಂದ ನೀವು ಪುಟ್ ಸೈಡ್ನ ಎಂಟ್ರಿ ಮಾಡ್ಬೋದಿತ್ತು. ಅಲ್ಲಿಂದ ಒಂದು ಪ್ರಾಪರಾಗಿ ಸ್ಕ್ಯಾಲ್ಪಿಂಗ್ ಮಾಡ್ಬೋದಿತ್ತು. ಡೌನ್ ಸೈಡ್ಗೆ ಬಂದಿದೆ. ಒಂದೇ ಸಲ ರಿಜೆಕ್ಷನ್ ಆಗಿದ್ದರಿಂದ ಒಂದು ಅರೌಂಡ್ ಒಂದು 20% ಪ್ರಾಫಿಟ್ನ ಮಾಡ್ಬೋದಿತ್ತು. ಕನ್ಫರ್ಮೇಷನ್ ತಗೊಂಡ್ಮೇಲೂ ಕೂಡ ನೀವು ಪುಟ್ ಸೈಡ್ನ ಎಂಟ್ರಿ ತಗೊಂಡಿದ್ರೆ. ನೆಕ್ಸ್ಟು ಅದೇ ರೀತಿ ಅಲ್ಲಿಂದ ಪುಟ್ ಸೈಡ್ ಗ್ರೀನ್ ಕ್ಯಾಂಡಲ್ಲು ಬರ್ತಾ ಕೆಳಗಡೆ ಬಂದಿದೆ. ನೆಕ್ಸ್ಟು ಇಲ್ಲಿ ನೋಡಿ ಗ್ರೀನ್ ಕ್ಯಾಂಡಲ್ಲು ಶೋ ಆಗಿದೆ. ನೆಕ್ಸ್ಟ್ ಇದರಲ್ಲಿ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ಲು ಈ ಕ್ಯಾಂಡಲ್ನ ರೆಡ್ ಕ್ಯಾಂಡಲ್ನ ಇವೆರಡು ಗ್ರೀನ್ ಕ್ಯಾಂಡಲ್ ಕ್ಲೋಸ್ ಮಾಡಿದೆ. ಇಲ್ಲಿಗೆ ನಿಮ್ಮದು ಪುಟ್ ಸೈಡ್ ಎಂಟ್ರಿನ ಕ್ಲೋಸ್ ಮಾಡಬೇಕಿತ್ತು. ಬಟ್ ಆದರೆ ಒಂದೇ ಸಲ ಕಾಲ್ ಸೈಡ್ಗೆ ಎಂಟ್ರಿಯನ್ನು ತಗೋಬಾರ್ದು. ಏಕೆಂದರೆ ಎರಡೂ ಇಲ್ಲಿ ನಮಗೆ ಕಾಲ್ ಸೈಡ್ಗೆ ಮೂಮೆಂಟಮ್ ಹೋಗಿದೆ. ಬಟ್ ಆದರೆ ಕನ್ಫರ್ಮೇಷನ್ ನಮಗೆ ಸಿಕ್ಕಿಲ್ಲ. ಕನ್ಫರ್ಮೇಷನ್ ಎಲ್ಲಿದೆ ಅಂದರೆ ನೋಡಿ, ಈ ಕ್ಯಾಂಡಲಲ್ಲಿ ಕನ್ಫರ್ಮೇಷನ್ ಇದೆ. ಮೂರನೇ ಕ್ಯಾಂಡಲಲ್ಲಿ ಮೇಲೆ ಇಲ್ಲಿ ಕಾಲ್ ಸೈಡ್ ಎಂಟ್ರಿನೇ ತಗೋಬೋದಾಯಿತು. ಇಲ್ಲಿಂದ ಕಾಲ್ ಸೈಡ್ ಎಂಟ್ರಿನ ತಗೊಳ್ಳಿಲ್ಲ ಅಂತ ಅಂದಿದ್ರೆ ಇನ್ನೊಂದು ಕಾಲ್ ಸೈಡ್ ಎಂಟ್ರಿನ ತಗೋಬೋದು. ಎಲ್ಲಿ ಅಂದರೆ ನೋಡಿ, ಇಲ್ಲಿ 25,820 ಇಲ್ಲಿ ಕನ್ಫರ್ಮು. ಇಲ್ಲೊಂದು ರಿಜೆಕ್ಷನ್ ಲೆವೆಲ್ ಉಲ್ಟಾ ಕ್ಯಾಂಡಲ್ ರಿವರ್ಸ್ ಹ್ಯಾಮರ್ ಬಂದು ಇಲ್ಲಿ ಹ್ಯಾಮರ್ ಬಂದಿದೆ. ಈ ಹ್ಯಾಮರಲ್ಲಿ ಒಂದು ಕಾಲ್ ಸೈಡ್ನ ಎಂಟ್ರಿನ ತಗೋಬೋದಾಯಿತು. ಇಲ್ಲಿಂದ ಕಾಲ್ ಸೈಡ್ ಎಂಟ್ರಿನ ತಗೊಂಡಿದ್ರೆ ನಮ್ಮದು ಫೈನಲ್ ಟಾರ್ಗೆಟ್ ನೋಡಿ, ಇದು 25,930 ಇದೆ. 25,930 ನಮ್ಮದು ಫೈನಲ್ ಟಾರ್ಗೆಟ್ ಇತ್ತು. ಇಲ್ಲಿಂದ ಒಂದು ಕಾಲ್ ಸೈಡ್ ಮೂಮೆಂಟ್ನ ಮಾಡ್ಬೋದು. ಅದೇ ರೀತಿ ಇಲ್ಲಿಂದ ಕಾಲ್ ಸೈಡ್ ಮೂಮೆಂಟ್ನ ತಗೊಂಡ್ರೆ ಜಸ್ಟ್ 10 ಪಾಯಿಂಟಿಂದ ರಿಜೆಕ್ಷನ್ ಆಗಿದೆ. ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಇದೆ ಮಾರ್ಕೆಟು. ಬಟ್ ಆದರೆ ಇನ್ನೂ ಕೂಡ ನಮಗೆ ಪುಟ್ ಸೈಡ್ಗೆ ಕನ್ಫರ್ಮೇಷನ್ ಕ್ಯಾಂಡಲ್ನ ಸಿಕ್ಕಿಲ್ಲ. ಇವೆರಡು ಗ್ರೀನ್ ಕ್ಯಾಂಡಲ್ಲು ಈ ರೆಡ್ ಕ್ಯಾಂಡಲ್ ಮತ್ತು ಈ ರೆಡ್ ಕ್ಯಾಂಡಲ್ ಎರಡೂ ಸಹ ಪೂರ್ತಿಯಾಗಿ ಕ್ಲೋಸ್ ಮಾಡಿದೆ. ಇದರಿಂದ ಇಲ್ಲಿಂದ ಕಾಲ್ ಸೈಡ್ ಎಂಟ್ರಿನ ಇಲ್ಲಿಂದ ಕಾಲ್ ಸೈಡ್ ಎಂಟ್ರಿನ ತಗೊಂಡಿದ್ದು ಇಲ್ಲಿ ಕ್ಲೋಸ್ ಮಾಡ್ಬೋದು. ಯಾಕಂದರೆ ಮಾರ್ಕೆಟ್ ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಆಗ್ತಾ ಇದೆ. ಸೈಡ್ ವೇಸ್ ಆಗ್ತಾ ಇರೋದ್ರಿಂದ ಇಲ್ಲಿ ನಿಮ್ಮದು
ಕಾಲ್ ಸೈಡ್ ಎಂಟ್ರಿನ ಕ್ಲೋಸ್ ಮಾಡಿ. ನೆಕ್ಸ್ಟು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನೂ ಡೇ ಕ್ಲೋಸ್ ಆಗಿಲ್ಲ, ಸ್ಕ್ಯಾಲ್ಪಿಂಗ್ನ ಮಾಡ್ಬೋದು. ಬಟ್ ಆದರೆ ನೀವು ಇವತ್ತು ಒಂದೇ ಸೈಡ್ ಮೂಮೆಂಟಮ್ ಇತ್ತು ನಮಗೆ, ಯಾಕಂದರೆ ಪಕ್ಕಾ ಮೊದಲೇ ಗೊತ್ತಿತ್ತು ಇವತ್ತು ಒಂದು ಸೈಡು ಮೂಮೆಂಟಮ್ ಆಗುತ್ತೆ ಅಂತ. ಅದರಿಂದ ನೋಡಿ ನಮ್ಮದು ಟಾರ್ಗೆಟ್ಗಳನ್ನ ಹಾಕೊಂಡಿದ್ದೀವಿ. 25,840 ಫಸ್ಟ್ ಟಾರ್ಗೆಟ್ ಇತ್ತು, 25,930 ಸೆಕೆಂಡ್ ಟಾರ್ಗೆಟ್ ಇದೆ. ಫೈನಲ್ ಟಾರ್ಗೆಟ್ ಬಂದು 25,980 ಫೈನಲ್ ಟಾರ್ಗೆಟ್ ಇದೆ. ನೋಡಿ ಇಲ್ಲಿಂದ ಒಂದು ಫಸ್ಟ್ ಅಪ್ಸೈಡ್ ಮೂಮೆಂಟ್ನ ತಗೊಂಡ್ರೆ ಅಲ್ಲಿಂದ ರಿಜೆಕ್ಷನ್ ಆಗಿ ಕೆಳಗಡೆ ಬಂದು ಮತ್ತೆ ಒಂದು ಅಪ್ಸೈಡ್ ಮೂಮೆಂಟ್ನ ತಗೊಂಡು ಅಲ್ಲಿಂದ ರಿಜೆಕ್ಷನ್ ಆಗಿ ಮತ್ತೆ ಒಂದು ಅಪ್ಸೈಡ್ನ ಮೂಮೆಂಟ್ನ ತಗೊಳುತ್ತೆ ಅಂತ ನಾವು ಪ್ಲಾನ್ನ ಮಾಡಿದ್ವಿ. ಅದೇ ರೀತಿ ಕೂಡ ಮಾರ್ಕೆಟ್ ಕೂಡ ಮೇಲೆ ಕೆಳಗೆ ಹೋಗ್ತಾ ಇದೆ. ನಮ್ಮ ಫೈನಲ್ ಟಾರ್ಗೆಟ್ ಇದೆ. ಬಟ್ ಆದರೆ ನೀವು ನೋಡ್ತಾ ಇದ್ದಂಗೆ ಇಲ್ಲಿ 25,900ರಲ್ಲೇ ರಿಜೆಕ್ಷನ್ ಆಗ್ತಾ ಇದೆ. ಇಲ್ಲಿಂದ ನೋಡಿ ಇವಾಗ ಇಲ್ಲಿ ಒಂದು ಪುಟ್ ಸೈಡ್ನ ಎಂಟ್ರಿನ ಮಾಡ್ಬೋದು. ಈ ಲೆವೆಲಲ್ಲಿ ಇವೆರಡು ಕ್ಲೋಸ್ ಆಗಿರೋದ್ರಿಂದ ಈ ಲೆವೆಲಲ್ಲಿ ಒಂದು ಪುಟ್ ಸೈಡ್ ಎಂಟ್ರಿನ ತಗೊಂಡ್ರೆ ಒಂದು ಸ್ಕ್ಯಾಲ್ಪಿಂಗ್ ಮಾಡಬೇಕು. ಯಾಕಂದರೆ ಇಲ್ಲಿಂದ ಕೂಡ ರಿಜೆಕ್ಷನ್ ಆಗೋದು ಹೈ ಚಾನ್ಸಸ್ ಇದೆ. ಬಟ್ ಆದರೆ ಇದು ಒಂದು ಹ್ಯಾಮರು ಪುಟ್ ಸೈಡ್ಗೆ ಕನ್ಫರ್ಮೇಷನ್ ತಗೊಂಡಿದೆ, ಇಲ್ಲಿಂದ ಪ್ಲಾನ್ನ ತಗೋಬೋದು. ಬಟ್ ಆದರೆ 25,840ಕ್ಕೆ ರಿಜೆಕ್ಷನ್ ಆದರೂ ಆಗ್ಬೋದು. ಹ್ಯಾಮರ್ಗಳ ಮೇಲೆ ಡಿಪೆಂಡು, ಹ್ಯಾಮರ್ಗಳ ಮೇಲೆ ನೀವು ವರ್ಕ್ ಮಾಡಬೇಕಾಗುತ್ತೆ. ಬಿಗಿನರ್ಸ್ ಟ್ರೇಡರ್ಸ್ ಫಸ್ಟು ಬಿಗಿನಿಂಗಲ್ಲಿ ಹ್ಯಾಮರ್ಗಳನ್ನ ತಿಳ್ಕೋಬೇಕು. ಯಾವುದು ಅಪ್ಸೈಡ್ ಮೂಮೆಂಟ್, ಯಾವುದು ಡೌನ್ ಸೈಡ್, ಯಾವುದರಲ್ಲಿ ಎಂಟ್ರಿ ತಗೋಬೇಕು, ಯಾವುದರಲ್ಲಿ ಎಕ್ಸಿಟ್ ತಗೋಬೇಕು, ಇದೆಲ್ಲ ಇನ್ಫಾರ್ಮೇಷನ್ಗೋಸ್ಕರ ನಮ್ಮದು ಪೇಷನ್ಸ್ ಟ್ರೇಡರ್ಸ್ ಅಂತಲೇ ಟೆಲಿಗ್ರಾಮ್ ಚಾನಲ್ ಇದೆ, ಬಂದು ಜಾಯ್ನ್ ಆಗಿ. ಇಲ್ಲಿ ಪ್ರತಿದಿನ ಕೂಡ ಹೊಸ ಹೊಸ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಹ್ಯಾಮರ್ಗಳ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ, ಮತ್ತು ಎಂಟ್ರಿಗಳಲ್ಲಿ ಟಾರ್ಗೆಟ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು, ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲಿ ಎಕ್ಸಿಟ್ ತಗೋಬೇಕು, ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೋಸ್ಕರ ಕೊಡ್ತಾ ಇರ್ತೀನಿ. ಬಂದು ಜಾಯ್ನ್ ಆಗಿ ಕನ್ನಡದಲ್ಲಿ ಕಲ್ತ್ಕೊಳ್ಳಿ. ಕಲಿತು ದುಡ್ಡು ಮಾಡಿ, ಕಲಿದೇ ಟ್ರೇಡಿಂಗ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಇನ್ಫಾರ್ಮೇಷನ್ಗೆ ಫಾಲೋ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.